ಹಲೋ ವೀಕ್ಷಕರೇ, ಸ್ನೇಹಿತರೆ ನೋಡಿ, ಸಣ್ಣ ಏಜ ಮಕ್ಕಳಲ್ಲಿ ಹಲ್ಲುಗಳು ಹುಳುಕು ತಿಂದಿರುತ್ತೆ, ಅದು ನೋವು ಆಗ್ತಾ ಇರುತ್ತೆ. ಅದು ನೋಡಿ, ಈ ಥರ ಹಲ್ಲಿನಲ್ಲಿ ಹುಳುಕು ಹತ್ತಿದಾಗ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗದಾಗ ಇದನ್ನು ಟ್ರೈ ಮಾಡಿಬಿಡಿ. ಎಷ್ಟೇ ಹಲ್ಲು ಹುಳುಕು ತಿಂದರೂ ಕೂಡ ಇದನ್ನು ಯೂಸ್ ಮಾಡಿದ ಮೇಲೆ ಹಲ್ಲು ನೋವಾಗುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ, ಹಲ್ಲು ಕೂಡ ಹುಳುಕಾಗಿರುವಂಥದ್ದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಯಾಕೆ ತಡ ಮಾಡೋದು ಸ್ನೇಹಿತರೆ, ವೀಕ್ಷಕರೇ? ಸಣ್ಣ ಏಜ್ ಮಕ್ಕಳಲ್ಲಾಗಲಿ ದೊಡ್ಡವರಾಗಲಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಬನ್ನಿ, ಮತ್ತೆ ತಡ ಮಾಡದೆ ತೋರಿಸ್ಕೊಡ್ತಾ ಇರೋದು ಬೆಸ್ಟ್ ಅನ್ಬೋದು ಸ್ನೇಹಿತರೆ ಹಲ್ಲು ನೋವಿಗೆ. ಇವಾಗ ನೋಡಿ, ಒಂದನ್ನು ಈರುಳ್ಳಿ ತಗೋಬೇಕು. ಒಂದು ಈರುಳ್ಳಿ ನಮಗೆ ಹಲ್ಲು ನೋವನ್ನು ಕಡಿಮೆ ಮಾಡುವಂಥ ಪವರ್ಫುಲ್ ಆಗಿರುವಂಥ ವರ್ಕ್ ಮಾಡುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡಬೇಕಂತ ನೋಡಿ. ಫಸ್ಟಿಗೆ ನೋಡಿ, ಈರುಳ್ಳಿನೆಲ್ಲ ಕೂಡ ಸಪ್ಪೆ ತಗೊಳ್ತಾ ಇದ್ದೀನಿ. ಈರುಳ್ಳಿ ಸಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡು ತಗೋಬೇಕು ಸ್ನೇಹಿತರೆ. ಹಲ್ಲು ನೋವಿದ್ದಾಗ ಮಕ್ಕಳು ನೋಡಿ, ಡೆಂಟಿಸ್ಟ್ ಹತ್ರ ಹೋದರೆ ನನಗೆ ಹಲ್ಲು ನೋವಿದೆ ಅಂತಂದರೂ ಕೂಡ ಅವ್ರು ಹೋಗೋದಕ್ಕೆ ಇಷ್ಟಪಡಲ್ಲ. ಆವಾಗ ನಾವು ಅದಕ್ಕೆ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗ್ತಾ ಇದ್ದಾಗ ಇದನ್ನು ನಾವು ರಾತ್ರಿ ಹೊತ್ತಿಗೆ ಮಾಡಿದ್ರೆ ಸಾಕು, ಮಕ್ಕಳ ಹಲ್ಲು ನೋವು ಕೂಡ ಕಡಿಮೆ ಆಗುತ್ತೆ. ಹಾಗೆ ಮಕ್ಕಳು ಕೂಡ ರಿಲ್ಯಾಕ್ಸ್ ಆಗಿ ಹಲ್ಲು ನೋವು ಇದ್ದಾಗ ಮಲಗೋದಕ್ಕೂ ಕೂಡ ಆಗಲ್ಲ ಮಕ್ಕಳಿಗೆ. ಆವಾಗ ಇದನ್ನು ರಾತ್ರಿ ಹೊತ್ತಿಗೆ ಮಾಡಿ ಅವರ ಹಲ್ಲಲ್ಲಿ ಇಟ್ಟುಬಿಟ್ರೆ ಸಾಕು, ಅವರ ಹಲ್ಲು ನೋವು ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಮತ್ತೆ ಹಲ್ಲು ಕೂಡ ಹುಳುಕಾಗಲ್ಲ ಸ್ನೇಹಿತರೆ. ನಾನಿವಾಗ ಈರುಳ್ಳಿ ನೋಡಿ ಈ ಥರ ತುರಿತಾ ಇದ್ದೀನಿ. ಈ ಥರ ತುರ್ಕೊಂಡೇ ತೊಗೋಬೇಕಾಗತ್ತೆ. ನಾವು ಈರುಳ್ಳಿ ಸಣ್ಣದಾಗಿ ತುರ್ಕೊಂಡು ತೊಗೊಳ್ಳಿ. ನಮಗೆ ಒಂದು ಪೂರ್ತಿಯಾಗಿ ಈರುಳ್ಳಿ ಏನು ಬೇಕಾಗಲ್ಲ. ನಮಗೆ ನೋಡಿ ತೋರಿಸ್ತೀನಿ, ನಮಗೆ ಈರುಳ್ಳಿ ರಸವನ್ನು ಬೇಕಾಗುವಂಥದ್ದು. ಈರುಳ್ಳಿ ರಸ ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಎಷ್ಟೇ ಹಲ್ಲು ಹುಳುಕಾಗಲಿ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಇರುವಂಥದ್ದು. ಅದನ್ನು ನಾವು ಯಾವ ರೀತಿಯಾಗಿ ರೆಡಿ ಮಾಡಿ ಹಲ್ಲಿಗೆ ಹಚ್ತೀವಿ, ಅದರ ಮುಖಾಂತರ ನಮ್ಮ ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ. ಹಾಗಾದರೆ ನೋಡಿ, ನಾನು ಈರುಳ್ಳಿ ರಸವನ್ನು ತೊಗೊಳ್ತಾ ಇದ್ದೀನಿ. ಈ ಥರ ರಸ ಚೆನ್ನಾಗಿ ತುರ್ಕೊಂಡ್ರೆ ನಮಗೆ ರಸ ಚೆನ್ನಾಗಿ ಸಿಗುತ್ತೆ. ಅದು ರಸವನ್ನು ಕೂಡ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕಂದ್ರೆ ಯಾವ ರೀತಿಯಾಗಿ ಸೋದಿಸ್ಕೋಬೇಕಂತ ನೋಡಿ. ಹಾಗಾಗಿ ಈ ಥರ ನಾನು ಚೆನ್ನಾಗಿ ತುರ್ಕೊಂಡು ತೊಗೊಳ್ತಾ ಇದ್ದೀನಿ. ಎಷ್ಟು ನೋಡಿ, ಈರುಳ್ಳಿ ರಸ ನಮಗೆ ಎಷ್ಟು ಅವಶ್ಯಕತೆ ಬೀಳುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಈರುಳ್ಳಿ ರಸ ನಮಗೆ ತೋರಿಸ್ತೀನಿ. ಇಷ್ಟು ತುರ್ಕೊಂಡ್ರೆ ಸಾಕು. ಇದರಲ್ಲಿ ನಮಗೆ 1 ಸ್ಪೂನು 1.5 ಸ್ಪೂನಷ್ಟು ರಸವನ್ನು ಸಿಗುತ್ತೆ. ಇವಾಗ ನಾನು ಇದಿಷ್ಟು ತುರ್ಕೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಿ ಅಂದರೆ, ಒಂದು ಟೀ ಸೋಸುವಂಥ ಚಾಣಿ ತೊಗೊಂಡು ಅದರಲ್ಲಿ ನಾವಾಗ ರಸವನ್ನು ಪೂರ್ತಿಯಾಗಿ ಸೋದಿಸ್ಕೊಂಡು ತೊಗೊಳ್ತೀನಿ. ಇವಾಗ ನೋಡಿ, ತೋರಿಸ್ತಾ ಇರೋಂಥ ಪರ್ಫೆಕ್ಟಾಗಿ ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಹಲ್ಲಿಗೆ ಒಂದು ಮನೆ ಮದ್ದು ಅನ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಮಾಡುವಂಥ ಹಲ್ಲಿಗೆ ಬೇಕಾಗುವಂಥ ಒಂದು ಮನೆ ಮದ್ದು. ಇವಾಗ ನೋಡಿ, ಈರುಳ್ಳಿ ರಸ ಈ ಥರ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ನೋಡಿ ಚಾಣಿ ತೊಗೊಂಡು ಸೋದಿಸ್ಕೊಂಡು ತೊಗೋಬೇಕು. ನಮ್ಮ ಹಲ್ಲು ಜಾಸ್ತಿನೇ ಹುಳುಕಾಗಿದೆ, ಜಾಸ್ತಿ ಅಂದರೆ ತುಂಬಾ ಹಲ್ಲು ಹುಳುಕಾಗಿದೆ ಈ ಥರ ಅಂದಾಗ ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಾಗ ನಮಗೆ ಯೂಸ್ ಮಾಡೋದಕ್ಕೆ ಸಲೀಸಾಗುತ್ತೆ. ಇವಾಗ ಈರುಳ್ಳಿ ರಸ ರೆಡಿ ಆಯಿತು. ಇದನ್ನು ಸೈಡಿಗೆ ಎತ್ತಿಡ್ತೀನಿ. ಆಮೇಲೆ ಈ ಕಡೆ ಏನು ಮಾಡಿದ್ದೀನಿ ಅಂದರೆ ಸ್ನೇಹಿತರೆ, ಒಂದು ಸ್ಟೋವ್ ಮೇಲೆ ಈ ಥರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನಲ್ಲಿ ನಾನು ಹಾಕ್ತಾ ಇರೋಂಥದ್ದು ಪಟಿಕ. ನಾವಂತೀವಿ ಸ್ಫಟಿಕ ಅಂತೀವಲ್ಲ ಸ್ನೇಹಿತರೆ, ಇದು ಸ್ಫಟಿಕ. ನಾವು ನೀರನ್ನು ನೋಡಿ, ಬಾವಿಗಳಾಗಲಿ ಮತ್ತು ಈ ಥರ ನೀರು ಜಾಸ್ತಿನೇ ಸಿಂಟೆಕ್ಸ್ಗಳಲ್ಲಿ ಕ್ಲೀನ್ ಮಾಡೋದಕ್ಕೆ ಇದನ್ನು ಕೆಲಸ ಮಾಡುತ್ತೆ. ಎಷ್ಟೇ ನೀರು ಕೊಳಕಾಗಿದ್ರೂ ಕೂಡ ಇದನ್ನು ಹಾಕಿದ ತಕ್ಷಣ ನಮ್ಮ ಎಷ್ಟೇ ನೀರಲ್ಲಿ ಹೊಲಸಿರುವಂಥದ್ದೆಲ್ಲ ಕೂಡ ಕೆಳಗಡೆ ಹೋಗಿ ಕೂತ್ಕೊಳುತ್ತೆ. ಅಷ್ಟು ಇದರಲ್ಲಿ ಪವರ್ಫುಲ್ ಆಗಿರುವಂಥದ್ದು ಇದು. ಇವಾಗ ಇದು ಪಟಿಕ ತೊಗೊಂಡಿದ್ದೀವಿ ಅಲ್ವಾ, ಪಟಿಕ ನೋಡಿ ಈ ಥರ ನಾನು ಸ್ಟೋವ್ ಮೇಲೆ ಒಂದು ಪ್ಯಾನಲ್ಲಿ ಹಾಕಿ ಪೂರ್ತಿ ಇದರಲ್ಲಿ ನೀರಿರುವಂಥದ್ದೆಲ್ಲ ಕೂಡ ಏನು ಮಾಡಬೇಕಂದ್ರೆ ಸ್ವಲ್ಪ ಈ ಥರ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಅದು ಪಟಿಕ ಏನಾಗುತ್ತೆ ಅಂದರೆ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಇದೇ ರೀತಿಯಾಗಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಈ ಥರ ಕುದಿಸುತ್ತಾ ಇದ್ದೀವಿ. ಇದಕ್ಕೆ ನೀರು ಏನೂ ಹಾಕಬೇಡಿ, ಯಾಕಂದರೆ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಕೂಡ ಹೊಂಟೋಗಬೇಕು. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ಪೂರ್ತಿಯಾಗಿ ನೀರು ಥರ ಕಾಣಿಸ್ತಾ ಇರ್ಬೋದು. ಇದೆಲ್ಲ ಕೂಡ ನೀರು ಥರ ಇರುವಂಥದ್ದೆಲ್ಲ ಕೂಡ ಚೆನ್ನಾಗಿದೆ. ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಿ. ಪೂರ್ತಿಯಾಗಿ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಅದು ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಸಣ್ಣ ಫ್ಲೇಮಲ್ಲೇ ಇಡಬೇಕು. ಈ ಥರ ನಾವು ಟ್ರೈ ಮಾಡಿದ್ರೇ ನಮಗೆ ಪರ್ಫೆಕ್ಟಾಗಿ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಸ್ಫಟಿಕ ಅಂತೀವಲ್ವ, ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ನೀರಿನ ಅಂಶ ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮತ್ತೆ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಡು ತೊಗೋಬೇಕು. ಮತ್ತು ಯಾವ ರೀತಿ ಅಂದರೆ ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಜರಡಿ ಹಿಡ್ಕೊಂಡು ತೊಗೊಳ್ಳಿ. ಈ ಥರ ಪೌಡ್ರ್ ಮಾಡಿ ಸೈಡಿಗೆ ಎತ್ತಿಡ್ತೀನಿ. ಆಮೇಲೆ ಫಸ್ಟು ತೊಗೊಂಡಿರೋಂಥ ಈರುಳ್ಳಿ ರಸದಲ್ಲಿ ಏನು ಮಾಡಬೇಕಂದ್ರೆ, ನಾನು ಒಂದು 4 ಲವಂಗ, ಈ ಥರ 4 ಲವಂಗ ತೊಗೊಂಡಿದ್ದೀನಿ. 4 ಲವಂಗ ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಹಾಕಬೇಕು ಈರುಳ್ಳಿ ರಸದಲ್ಲಿ. ಇವಾಗ ಕಾಣಿಸ್ತಾ ಇರ್ಬೋದು, ನಾನು ಲವಂಗದ ಪೌಡ್ರ್ ಹಾಕಿದ್ದೀನಿ. 4 ಲವಂಗ ತೊಗೊಂಡಿದ್ದೀನಿ, ಜಾಸ್ತಿನೆಲ್ಲ. ಲವಂಗ ನಮ್ಮ ಹಲ್ಲು ಎಷ್ಟೇ ನೋವಿರಲಿ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಇರುವಂಥದ್ದು. ಹಾಗೆ ನಮ್ಮ ಹಲ್ಲು ಹುಳುಕು ತಿಂತಾ ಇರುವಂಥ ಹಲ್ಲು ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಇವಾಗ
ಲವಂಗ ಹಾಕಿದಾಯಿತು. ಲವಂಗ ಹಾಕಿದಾದಮೇಲೆ ನಾನು ಫಸ್ಟು ತೋರಿಸ್ತಿದ್ದೀನಲ್ಲ ಸ್ನೇಹಿತರೆ, ಸ್ಫಟಿಕ ಅಂತೀವಲ್ವ, ಅದು ಸ್ಫಟಿಕ ಈ ಥರ ಜರಡಿ ಹಿಡಿದು ಅದು ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಕಾಣಿಸ್ತಿರೋದು ಒಂದು ಚಿಟಿಕೆ ಅನ್ಬೋದು, ಒಂದು ಚಿಟಿಕೆಯಷ್ಟು ಇದರಲ್ಲಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬಾ ಪವರ್ಫುಲ್ ಆಗಿರುತ್ತೆ, ಅದಕ್ಕೋಸ್ಕರ ನೋಡಿ ಒಂದು ಚಿಟಿಕೆಯಷ್ಟು ಇದರಲ್ಲಿ ಹಾಕಿದ್ದೀನಿ. ಆಮೇಲೆ ಹಾಕಿ ಮಿಕ್ಸ್ ಮಾಡಿದಾಯಿತು. ಮಿಕ್ಸ್ ಮಾಡಿದಾದಮೇಲೆ ಸ್ನೇಹಿತರೆ ಏನು ಮಾಡಬೇಕಂದ್ರೆ, ನಾವು ಇದನ್ನು ಹಲ್ಲಿಗೆ ಹಚ್ಚಬೇಕಲ್ವ, ಹಲ್ಲಿಗೆ ಹಚ್ಚೋದಕ್ಕೆ ಏನು ಮಾಡಬೇಕಂದ್ರೆ ಒಂದು ಕಾಟನ್ ತೊಗೊಳ್ಳಿ. ಈ ಥರ ಸಣ್ಣದಾಗಿ ಕಾಟನ್ ತೊಗೊಂಡು ಕಾಟನ್ ಏನು ಮಾಡಬೇಕಂದ್ರೆ ಈ ಥರ ನೋಡಿ ರಸದಲ್ಲಿ ಈ ಥರ ಡಿಪ್ ಮಾಡ್ಕೊಂಡು ತೊಗೊಳ್ಳಿ. ರಸ ಪೂರ್ತಿಯಾಗಿ ಕಾಟನ್ ಅಬ್ಸರ್ವ್ ಮಾಡ್ಕೋಬೇಕು. ಈ ಥರ ಪೂರ್ತಿಯಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ರಸ ಎಲ್ಲ ಕಾಟನಲ್ಲಿ ಅಂಟ್ಕೊಳ್ಳುತ್ತೆ. ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಕೂಡ ಹಾಗೆ ಬಿಡಬೇಕು. ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡಾದಮೇಲೆ ಈ ಕಾಟನಿಂದ ಸಣ್ಣ ಸಣ್ಣದಾಗಿ ಒಂದು ಈ ಥರ ನೋಡಿ ಸಣ್ಣ ಸಣ್ಣದಾಗಿ ಈ ಥರ ಬಾಲ್ ಥರ ಮಾಡ್ಕೊಂಡು ತೊಗೊಳ್ಳಿ. ತುಂಬಾ ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ರಸವನ್ನು ಸ್ವಲ್ಪ ಕೂಡ ಈ ಥರ ಪ್ರೆಸ್ ಮಾಡಿ ಹಿಂಡಬೇಡಿ, ಅದು ರಸ ಅದರಲ್ಲಿ ಕಾಟನಲ್ಲಿ ಇರಬೇಕು. ಅದಕ್ಕೋಸ್ಕರ ನೋಡಿ ಈ ಥರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕಾಗಿ ಈ ಥರ ಉಂಡೆ ಮಾಡ್ತಾಯಿದ್ದೀನಿ. ಈ ಥರ ರಸ ಇದರಲ್ಲಿ ಇರಬೇಕಾಗತ್ತೆ. ಈ ಥರ ನೀವು ಒಂದು ಡಬ್ಬಿಯಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರು ಕೂಡ ನಡೆಯುತ್ತೆ ಸ್ನೇಹಿತರೆ, ಯಾಕಂದರೆ ದಿನಾಲೂ ಕೂಡ ಮಾಡ್ಕೊಳ್ಳೋದಕ್ಕೆ ಆಗದೆ ಇರೋರು 2 ದಿವಸಕ್ಕೆ ಒಂದು ಸರ್ತಿ ಯಾಕಾಗಲ್ಲ ಈ ಥರ ಮಾಡಿಕೊಂಡು 1 ವಾರ ಪೂರ್ತಿಯಾಗಿ ಇದನ್ನು ನೀವು ಫಾಲೋ ಮಾಡ್ತಾ ಹೋದರೆ ಒಂದೇ ವಾರದಲ್ಲಿ ನಿಮ್ಮ ಹಲ್ಲು ನೋವು ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಹಲ್ಲು ಹುಳುಕು ತಿಂತಾ ಇರುವಂಥ ನೋವು ಕೂಡ ಕಡಿಮೆ ಆಗುತ್ತೆ. ಆ ಹಲ್ಲು ಹುಳುಕು ತಿನ್ನುವಂಥ ಹಲ್ಲು ಕೂಡ ಮತ್ತೆ ಹಲ್ಲು ಹುಳುಕಾಗಲ್ಲ. ಹಾಗಾಗಿ ಇದನ್ನು ಫಾಲೋ ಮಾಡಬೇಕಾಗತ್ತೆ. ನೋಡಿ ಈ ಥರ ಚಿಕ್ಕ ಚಿಕ್ಕ ಸೈಜಲ್ಲಿ ನಾನು ಉಂಡೆ ಮಾಡ್ಕೊಂಡು ತೊಗೊಂಡಾಯಿತು. ಇದನ್ನು ರೆಡಿಯಾಗಿದ್ದು ಆದಮೇಲೆ ಇದನ್ನು ಏನು ಮಾಡಬೇಕಂದ್ರೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ನೋಡಿ. ಈ ಥರ ನೋಡಿ ಗೀರೋ ಕಡ್ಡಿ ತೊಗೊಂಡಿದ್ದೀನಿ. ನಾನು ಗೀರೋ ಕಡ್ಡಿಯಿಂದ ನಾವು ಇದನ್ನು ಯೂಸ್ ಮಾಡೋದಕ್ಕೆ ಸಲೀಸಾಗುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಇವಾಗ ಗೀರೋ ಅಂತ ಕಡ್ಡಿ ತೊಗೊಂಡಿದ್ದೀನಿ. ಈ ಮುಂದ್ಗಡೆ ಭಾಗ ಇರುತ್ತಲ್ವ ಸ್ನೇಹಿತರೆ, ನಾವು ಈ ಥರ ಗೀರಿ ಹಚ್ಚಿರುವಂಥ ಮುಂದ್ಗಡೆ ಭಾಗ ಇದನ್ನು ಈ ಥರ ಕಟ್ ಮಾಡಿ ತೆಗಿಬೇಕು. ಅದು ಮಾತ್ರ ಯೂಸ್ ಮಾಡಬಾರ್ದು. ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ನೋಡಿ ಈ ಥರ ಕಡ್ಡಿಗಳು ತೊಗೊಂಡು ಇದನ್ನು ನೋಡಿ ಒಂದು ಕಾಟನ್ ಈ ಥರ ಚೆನ್ನಾಗಿ ಈ ಥರ ಅಂಟ್ಕೊಂಡು ಕೂತ್ಕೊಂಡು ಬಿಡುತ್ತೆ ಕಾಟನಿಗೆ. ಅದು ಈ ಕಡ್ಡಿ ಬೇಕಂದರೆ ಇದೆ ನೋಡಿ, ಈ ಕಡ್ಡಿನ ಮುರಿದ ತಕ್ಷಣ ಈ ಥರ ನಾವು ಕಾಟನ್ಗೆ ಈ ಥರ ಡಿಪ್ ಮಾಡಿದ್ರೆ ಸಾಕು, ಅದು ಮೇಲುಗಡೆ ಈ ಥರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈ ಥರ ನಾವು ಕಡ್ಡಿಗಳು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಗೀರೆ ಕಡ್ಡಿ ಕೂಡ ತುಂಬಾ ಬೆಸ್ಟಾಗಿ ಯೂಸ್ ಮಾಡೋದಕ್ಕೆ ಫಾಲೋ ಮಾಡಿ, ಈ ಥರ ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಈ ಥರ ನಾನು ಒಂದೊಂದೇ ಕಡ್ಡಿ ಒಂದೊಂದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಗಿರೋದಾಯಿತು. ಇದನ್ನು ಯಾವ ರೀತಿಯಾಗಿ ಹಲ್ಲಲ್ಲಿ ಇಟ್ಕೋಬೇಕಂತ ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಅದು ಕೂಡ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ, ನಿಮಗೂ ಕೂಡ ವರ್ಕ್ ಮಾಡೋದಕ್ಕೆ ತುಂಬಾ ಸಲೀಸಾಗುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನನ್ನ ಮಗಳ ಹಲ್ಲು ನೋಡಿ ಎಷ್ಟು ಕೆಟ್ಟೋಗಿರೋಂಥ ಹುಳುಕು ತಿಂದಿರೋಂಥ ಹಲ್ಲು. ಮಕ್ಕಳ ನೋವು ನೋಡಿ ಈ ಥರ ಹಲ್ಲು ಹುಳುಕು ತಿಂದಿರೋಂಥ ಹಲ್ಲಿಗೆ ಈ ಥರ ಕಾಟನ್ ನೋಡಿ ಈ ಥರ ಕಡ್ಡಿಯಿಂದ ಹಚ್ಕೊಂಡು ಎಲ್ಲಿ ಹಲ್ಲು ಹುಳುಕು ತಿಂದಿರುತ್ತಲ್ವ ಅಲ್ಲಿ ಈ ಥರ ಇಟ್ಕೊಂಡು ಬಿಡಬೇಕು. ಮಕ್ಕಳಿಗೆ ಮತ್ತೆ ನೋಡಿ ಈ ಥರ ಬಾಯಿ ಮುಚ್ಚಿಬಿಡಬೇಕು. ಇದೇ ರೀತಿ ಫಾಲೋ ಮಾಡಿದ್ರೆ ಹಲ್ಲು ಅಂದಿರುವಂಥ ಹಲ್ಲು ಕಡಿಮೆ ಆಗುತ್ತೆ. ಈ ರೀತಿ ಹಲ್ಲಲ್ಲಿ ಇಟ್ಕೊಂಡು ಬಾಯಿ ಮುಚ್ಚಿದ್ರೆ ಸಾಕು. ರಾತ್ರಿ ಪೂರ್ತಿಯಾಗಿ ಹಲ್ಲಲ್ಲಿ ಇಟ್ಕೋಬೇಕು. ಆವಾಗ ಬೆಳಗ್ಗೆವರೆಗೂ ನಿಮ್ಮ ಹಲ್ಲು ನೋವು ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ. ಖಂಡಿತವಾಗಿ ಫಾಲೋ ಮಾಡಿ, ನಿಮ್ಮ ಹಲ್ಲು ನೋವು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.